ಆತ್ಮ, ಶರೀರ, ದೇಹ ಎಲ್ಲವನ್ನು ಯಾವ ವ್ಯಕ್ತಿ ದೇವರಿಗೆ ಸಮರ್ಪಿಸದೇ ಇರುತ್ತಾನೋ ಆ ವ್ಯಕ್ತಿ ದೇವರಿಗೆ ಕೊಡಬೇಕಾದ್ರೆ ಭಾಳ ಕಷ್ಟ ಆಗ್ತದೆ. ಆ ವ್ಯಕ್ತಿ ಹೇಳ್ತಾನೆ, ನಾನು ಸಂಪಾದನೆ ಮಾಡಿದೆ, ನಂದು ಅಂತ ಹೇಳ್ತಾ ಇರ್ತಾನೆ. ಈ ವಿಷಯದಲ್ಲಿ ನಂಬಿಕೆ ಜಾಸ್ತಿ ಬರೋದಿಲ್ಲ, ಉದಾರ್ತವ ಅನ್ನೋದು ಬರೋದಿಲ್ಲ. ಮೊಟ್ಟ ಮೊದಲು ಆತನು ತನ್ನ ಆಸ್ತಿನ ಎಲ್ಲವನ್ನು ಮಾರಿ ಏನು ಮಾಡಿದರು? ತನ್ನ ಆಸ್ತಿಯನ್ನು ಎಲ್ಲವನ್ನು ಮಾರಿ ಸೇವೆಗೆ ಕೊಟ್ಟಿರೋದು ವ್ಯಕ್ತಿ ಯಾವುದಂದರೆ ಫಸ್ಟ್ ಬಾರ್ನಬಾಸ್. ಉದಾರತ್ವನಾಗಿರುವವನು ಏನಾಗಿರ್ತಾನೆ? ಪುಷ್ಟಿಯಾಗಿರ್ತಾನೆ. ನಿಜವಾಗಲೂ ನಾನು ಹೇಳ್ತೇನೆ, ಯಾರೆಲ್ಲ ದೇವರಿಗೆ ಸಂಪೂರ್ಣವಾಗಿ ಸಭೆಗೆ ಮತ್ತು ಸೇವೆಗೆ ಯಾರು ಉದಾರತ್ವ ಕೊಡ್ತಾರೋ ನಾನು ನಿಜವಾಗಿ ಹೇಳ್ತೇನೆ, ಅವರೆಲ್ಲ ಏನಾಗಿದೆ? ಆರೋಗ್ಯವಾಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ನಾವು ಕೊಡುವ ವಿಷಯದಲ್ಲಿ ನಾವು ಮಾದರಿಯಾಗಿರಬೇಕು. ಅವನು ಪುಷ್ಟಿಯಾಗಿರಬೇಕಾದ್ರೆ ಏನು ಕೊಡಬೇಕು? ನೀನು ಕೊಡುವಂಥವನಿಗೆ ಉದಾರತ್ವದ ಮನಸ್ಸಿರಬೇಕು ನಮಗೆ. ಹಲ್ಲೆಲೂಯಾ. ಕೊಡುವನಿಗೆ ಸ್ವಾಮಿ ಏನು ಮಾಡ್ತಾನೆ? ಖಂಡಿತ ಕೊಡ್ತಾನೆ. ಆಮೇನ್. ದೇವರು ನಂಬಿಗಸ್ತನ್ರಿ. ನೀನು ಎಷ್ಟು ನಂಬಿಗಸ್ತನಾಗಿದೆಯೋ ಅಷ್ಟಕ್ಕೆ ಹೆಚ್ಚಾಗಿ ದೇವರು ನಂಬಿಗಸ್ತನಾಗಿರ್ತಾನೆ. ಹಲ್ಲೆಲೂಯಾ. ನಿನ್ನ ಕುಟುಂಬದಲ್ಲಿ ಕೊರತೆಗಳಿಲ್ಲದೆ ಸ್ವಾಮಿ ನಮ್ಮ ನಡೆಸ್ತಾನೆ. ಯಾಕಂದರೆ ನಾನು ನಂಬಿಗಸ್ತನ ಉದಾರತ್ವವಾಗಿರಬೇಕು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ.